ಇನ್ನು ಜೀತ ಮುಕ್ತರಿಂದ ಬೃಹತ್ ಸುಡುಬಿಸಿನಲ್ಲಿ ಪಾದಯಾತ್ರೆ ಮಾಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ 500ಕ್ಕೂ ಅಧಿಕ ಜೀತ ಮುಕ್ತರಿಂದ ಪಾದಯಾತ್ರೆ ಮಾಡಿದ್ದಾರೆ. ಜೊತೆಗೆ ದಿಬ್ಬೂರು ಹಳ್ಳಿಯಿಂದ ಶಿಡ್ಲಘಟ್ಟ ತಾಲೂಕಿನವರೆಗೆ ಪಾದಯಾತ್ರೆ ಮಾಡಿದ್ದಾರೆ. ದಿಬ್ಬರಹಳ್ಳಿಯಿಂದ ಶಿಡ್ಲಘಟ್ಟವರೆಗೆ ಪಾದಯಾತ್ರೆ ಮಾಡಿದ್ದಾರೆ. ಸುಡು ಬಿಸಿಲಿನಲ್ಲಿ ಶಿಡ್ಲಘಟ್ಟ ತಾಲೂಕಿನ 500ಕ್ಕೂ ಅಧಿಕ ಜೀತ ಮುಕ್ತರಿಂದ ಪಾದಯಾತ್ರೆ ಮಾಡಿದ್ದಾರೆ. ದಿಬ್ಬರಹಳ್ಳಿಯಿಂದ ಶಿಡ್ಲಘಟ್ಟ ತಾಲೂಕು ಕಚೇರಿವರೆಗೆ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಸುಡು ಬಿಸಿಲಿನಲ್ಲಿ ಪಾದಯಾತ್ರೆ ಮೂಲಕ ಪಾದಯಾತ್ರೆಯಲ್ಲಿ ವೃದ್ಧರು ಕೂಡ ಭಾಗಿಯಾಗಿದ್ದಾರೆ. ಸುಮಾರು 600ಕ್ಕೂ ಅಧಿಕ ಜೀತದಾಳುಗಳು ಶಿಡ್ಲಘಟ್ಟ ತಾಲೂಕು ಕೇಂದ್ರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ಆಕ್ರೋಶವನ್ನ ಹೊರಹಾಕ್ತಾ ಪಾದಯಾತ್ರೆ ಮೂಲಕ ತೆರಳಿದ್ದಾರೆ. 500ಕ್ಕೂ ಅಧಿಕ ಕೆಲಸಕ್ಕೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಎಂದು ಬೇಸರ ಕೂಡ ಹೊರಹಾಕ್ತಾ ಆಕ್ರೋಶ ಭರಿತವಾಗಿ ಪಾದಯಾತ್ರೆ ಮಾಡಿದ್ದಾರೆ. ಜೊತೆಗೆ ಎಸಿ ಬರೋವರೆಗೂ ಕೂಡ ಅನಿರ್ದಿಷ್ಟ ಅವಧಿಯಾಗಿ ಧರಣಿ ಮಾಡ್ತೀವಂತ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಜೀತ ಮುಕ್ತರಿಂದ ಬೃಹತ್ ಸುಡು ಬಿಸಿಲಿನಲ್ಲಿ ಕೂಡ ಪಾದಯಾತ್ರೆ ಮಾಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ 500ಕ್ಕೂ ಅಧಿಕ ಜೀತ ಮುಕ್ತರಿಂದ ಪಾದಯಾತ್ರೆಯಾಗಿದೆ. ದಿಬ್ಬರಹಳ್ಳಿಯಿಂದ ಶಿಡ್ಲಘಟ್ಟ ತಾಲೂಕು ಕಚೇರಿವರೆಗೆ ಪ್ರತಿಭಟನೆ ನಡೆಸಿದ್ದಾರೆ. ಸುಡು ಬಿಸಿಲಿನಲ್ಲಿ ಜೊತೆಗೆ ವೃದ್ಧರು ಕೂಡ ಆ ಪಾದಯಾತ್ರೆಯ ಭಾಗಿಯಾಗಿದ್ದಾರೆ. ಪಾದಯಾತ್ರೆಯಲ್ಲಿ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಯಾರೇ ಬರಲಿ ಘನತೆಯ ಕೆಲಸ ಘನತೆಯ ಕೆಲಸ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಇವತ್ತು ನಾವು ಇಷ್ಟು ರೋಷದಿಂದ ಈ ಬಿಸಿಲಲ್ಲಿ ಇಷ್ಟು ನಾವು 35 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಕಾರಣ ಏನಂದರೆ ನಾವು ಸುಮಾರು ಬಿಡುಗಡೆ ಪತ್ರ ಕೊಟ್ಟು 5 ವರ್ಷ ಆಗಿದೆ. 5 ವರ್ಷದಲ್ಲಿ ನಮಗೇನು ಭೂಮಿ ಕೊಡಬೇಕಾಗಿತ್ತು, ಮನೆ ಕೊಡಬೇಕಾಗಿತ್ತು, ನಿವೇಶನ ಕೊಡಬೇಕಾಗಿತ್ತು. ಸರ್ಕಾರ ಆದೇಶದಲ್ಲಿದೆ. ಜೀತ ವಿಮುಕ್ತಿ ಆದಮೇಲೆ 1 ತಿಂಗಳಲ್ಲಿ ಎಲ್ಲ ಅವರಿಗೆ ಆ ಕುಟುಂಬಕ್ಕೆ ಪರಿಹಾರ ಆಗಬೇಕು ಅಂತಿದೆ. ಆದರೆ ಇಷ್ಟರವರೆಗೂ ನಿರ್ಲಕ್ಷ್ಯ ಮಾಡಿಕೊಂಡು 5 ವರ್ಷದಿಂದ ನಮಗೆ ಏನೂ ಸಿಗ್ತಾ ಇಲ್ಲ. ಬರೀ 2 ಕಾರ್ಪಸ್ ನಿಧಿಯಿಂದ 20,000, ಮಾಶಾಸನ ಅಂತ ಒಂದು 24,000, ಬರೀ 2 ಕೊಟ್ಟಿದ್ದಾರೆ. ಅದರಿಂದ ನಾವು ಮತ್ತೆ ಜೀತಕ್ಕೆ ಹೋಗುವ ಪರಿಸ್ಥಿತಿ ಎದುರಾಗ್ತಾ ಇದೆ. ಇದು ಆಗಬಾರ್ದಂದ್ರೆ ನಮ್ಮ ಕರ್ನಾಟಕದಲ್ಲಿ ಜೀತ ವಿಮೋಚನೆ ಆಗಬೇಕಂದ್ರೆ ಸರ್ಕಾರಗಳು, ಅಧಿಕಾರಿಗಳು, ನಮ್ಮ ಇವರು ಎಲ್ಲ ಸೇರಿಕೊಂಡು ಈ ಜೀತ ಪದ್ಧತಿ ನಿರ್ಮೂಲನೆ ಆಗಬೇಕು. ಇದು ಒಂದು ಅನಿಷ್ಟ ಪದ್ಧತಿ. ಸಮಾಜದ ಕಟ್ಟಕಡೆ ವ್ಯಕ್ತಿ ಈ ಜೀತದಾಳಂದರೆ ಇಂಥವರಿಗೆ ಇವಾಗ ಮನೆ, ಸೈಟು ಇದೆಲ್ಲ ಪರಿಹಾರ ಸಿಕ್ಕಿದ್ರೆ ಅವರು ಸ್ವಂತ ಜೀವನ ರೂಪಿಸ್ಕೊಳ್ಳೋಕ್ಕಾಗುತ್ತೆ. ಅದೇ ರೀತಿ ಅವ್ರ ಮಕ್ಕಳು ಯಾರೇ ಓದ್ತಾ ಇದ್ರೆ ಫಸ್ಟು ಅವರಿಗೆ ಸರ್ಕಾರ ವಸತಿ ಶಾಲೆಗಳಲ್ಲಿ ಸೀಟು ಅವ್ರಿಗೆ ಅವಕಾಶ ಕಲ್ಪಿಸಬೇಕು. ಮತ್ತು ಆ ಕುಟುಂಬದಲ್ಲಿ ಒಬ್ಬರಿಗೆ ಉದ್ಯೋಗ ಅವಕಾಶವನ್ನು ಕೊಡಬೇಕು. ಮತ್ತು ಈ ಜೀತದ ಸಪ್ರೇಟು ನಿಗಮ ಮಾಡಬೇಕು. ಆವಾಗ ನಿಜವಾದ ಫಲಾನುಭವಿ ಯಾರಿದ್ದಾರೋ ಅವ್ರಿಗೆ ಅನುಕೂಲ ಸಿಕ್ಕುತ್ತೆ ಅಂತ ಇವತ್ತು ನಾವು ರಾಜ್ಯ ಸರ್ಕಾರದ ಒತ್ತಡ ಆಗ್ತಾ ಇದ್ದೀವಿ, ಕೇಂದ್ರ ಸರ್ಕಾರಕ್ಕೂ ಒತ್ತಡ ಆಗ್ತಾ ಇದ್ದೀವಿ. ಇದೆಲ್ಲ ಇಟ್ಟುಕೊಂಡು ನಾವು ಈ ಧರಣಿ ಕಾರ್ಯಕ್ರಮ ಪ್ರತಿ ಕುಟುಂಬಕ್ಕೆ 2 ಎಕರೆ ಜಮೀನು ಕೊಡಬೇಕಂತ ನಾವು ಜಾಸ್ತಿ ಬೇಡಿಕೆ ಇಟ್ಟಿದ್ದೀವಿ ಸರ್. ಸುಮಾರು 30 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಈಗ ರಾಜ್ಯದಲ್ಲಿ 7,500 ಜನ ಜೀತದಿಂದ ವಿಮುಕ್ತಿಯಾಗಿದ್ದಾರೆ. ಅದರಂತೆ 2018 ಮತ್ತು 19ನೇ ಸಾಲಿನಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸುಮಾರು 432 ಜನ ಜೀತದಿಂದ ಬಿಡುಗಡೆಯಾಗಿದ್ದಾರೆ.
ಆದರೆ ಜೀತದಿಂದ ಬಿಡುಗಡೆ ಆಗಿದ್ದಾರೆ ಸರಿ ಅಷ್ಟೇ. 1976ರ ಜೀತ ಪದ್ಧತಿ ರದ್ದುತಿ ಕಾನೂನು ಅಡಿಯಲ್ಲಿ ಅವ್ರಿಗೆಲ್ರಿಗೂ ಕೂಡ ಸಮಗ್ರ ಪುನರ್ವಸತಿ ಸೌಲಭ್ಯ ಕಲ್ಪಿಸಿಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಆದರೆ ಇದುವರೆಗೂ ಕೂಡ ಅವ್ರಿಗೆ ಮನೆ ಆಗಲಿ, ನಿವೇಶನ ಆಗಲಿ, ಭೂಮಿ ಆಗಲಿ, ಅಥವಾ ಅವ್ರಿಗೆ ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಸಹಾಯಧನ ಆಗಲಿ ಯಾವುದು ಕೂಡ ಅವರು ಕಲ್ಪಿಸಿಕೊಟ್ಟಿಲ್ಲ. ಆದರೆ ಕಾನೂನು ಹೇಳುತ್ತೆ ಕಲ್ಪಿಸ್ಕೊಡ್ಬೇಕಂತೇಳಿ. ಆದರೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇರ್ತಕ್ಕಂಥದ್ದು ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಇದು ಏಸಿಗೆ ಸಂಗತಿ ಅಂತ ನಾನು ಭಾವಿಸ್ತೇನೆ. ಇವತ್ತು ಹೆಂಗಾಗಿದೆ ಅಂತಂದರೆ ಪರಿಸ್ಥಿತಿ, ಜೀತದಿಂದ ವಿಮುಕ್ತಿ ಆಗಿರ್ತಕ್ಕಂಥವ್ರು ಅವರು ಏನೋ ಮಾಲೀಕರ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ 3 ಹೊತ್ತು ಊಟ ಆದರೂ ಸಿಗ್ತಾ ಇತ್ತು. ಇವತ್ತು ಜೀತದಿಂದ ಬಿಡುಗಡೆ ಆದಮೇಲೆ ಮತ್ತೆ ಜೀತಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಇವ್ರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಬೇಕಂತ ಸರ್ಕಾರ ಜವಾಬ್ದಾರಿ ಆಗಿರೋದ್ರಿಂದ ನಮಗೆ ನಮ್ಮ ಬೇಡಿಕೆ ಇಷ್ಟೇ. ಇನ್ನೊಂದು ಏನಾಗಿದೆ ಅಂತಂದರೆ ನಮ್ಮ ಏನು ಜೀತ ಪದ್ಧತಿ ಕಾನೂನಿಗೆ ಒಂದು ರೀತಿ ಹಲ್ಲಿಲ್ಲದ ಹಾವು ಥರ ಮಾಡಿದೆ. ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ SOP ಅನ್ನುವಂಥ ಒಂದು ಯೋಜನೆ, ಇದು ಒಂದು ಕಾನೂನು ತಂದು ಈ ಜೀತ ಕಾನೂನನ್ನು ಹಲ್ಲಿಲ್ಲದ ಹಾವು ಥರ ಮಾಡಿಬಿಟ್ಟಿದೆ. ಅದು ನಿಷೇಧ ಮಾಡಬೇಕಂತ ದೊಡ್ಡ ಹೋರಾಟ ಇದೆ. ನಮಗೆ ಬಹಳ ಮುಖ್ಯವಾಗಿ ಕನಿಷ್ಠ 2 ಎಕರೆ ಭೂಮಿ ಕೊಡಬೇಕು, ಮತ್ತು ಮನೆ ಕೊಡಬೇಕು, ನಿವೇಶನ ಕೊಡಬೇಕು, ಮತ್ತು ಸಪ್ರೇಟಾಗಿ ಜೀತ ಮುಕ್ತರಿಗೆ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು. ಅದ್ರ ಜೊತೆಗೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಇವರಿಗೆ ಮೊದಲ ಆದ್ಯತೆಯಂತೆ ಏನು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋಂಥ ದೊಡ್ಡ ಹೋರಾಟವನ್ನು ಇಟ್ಕೊಂಡು ಇವತ್ತು ಕೊನೆಯ ಎಚ್ಚರಿಕೆ ನಾವು ಕೊಡ್ತಾ ಇದ್ದೀವಿ. ದಿಬ್ಬೂರಳ್ಳಿಯಿಂದ ಸುಮಾರು ಐತಿಹಾಸಿಕ ಒಂದು ಕಾಲ್ನಡಿಗೆ ಜಾಥಾ ಇದುವರೆಗೂ ಯಾರು ಮಾಡಿಲ್ಲ ಅನಿಸುತ್ತೆ. ಅಷ್ಟು ದಿಬ್ಬೂರಳ್ಳಿಯಿಂದ ಶಿಡ್ಲಘಟ್ಟ ತಾಲೂಕು ಕಚೇರಿವರೆಗೂ ಕೂಡ ಕಾಲ್ನಡಿಗೆ ಜಾಥಾದ ಮುಖಾಂತರ ಹೋಗಿ ಅಲ್ಲೇ ತಾಲೂಕು ಆಫೀಸ್ ಮುಂದುಗಡೆ ಅನಿರ್ದಿಷ್ಟವಾದ ಧರಣಿಯನ್ನು ಮಾಡ್ತಾ ಇದ್ದೀವಿ. ನಮಗೆ ಬಿಡುಗಡೆ ಪತ್ರ ಕೊಟ್ಟಿರ್ತಕ್ಕಂಥ AC ಅವರೇ ಇದಕ್ಕೆ ಮೂಲ ಕಾರಣ. ಅವರೇ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೆ ಪ್ರತಿಭಟನೆಯನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಈಗ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ಕಾನೂನಿದೆ, ಕೇಂದ್ರ ಸರ್ಕಾರ ಸಂವಿಧಾನದಲ್ಲಿ ಬರ್ತಕ್ಕಂಥದ್ದು. ಇದು ಜೀತದಿಂದ ಬಿಡುಗಡೆ ಆಗಿ ತಕ್ಷಣವೇ ಇವರಿಗೆ ಸಮಗ್ರ ಪುನರ್ವಸತಿ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಕಾನೂನಲ್ಲಿದೆ. ನಾವೇನು ಕಾನೂನು ಬಿಟ್ಟು ಏನು ಹೇಳ್ತಾ ಇಲ್ಲ. ಇದು ಏನಂತಂದರೆ ಇದು ಬಿಡುಗಡೆ ಪತ್ರ ಕೊಟ್ಟಿರೋದು ಕೂಡ ಸರ್ಕಾರನೇ, ಯಾರು ಸಂಘ ಸಂಸ್ಥೆಗಳು ಅಥವಾ ಬೇರೆ ಯಾವುದೋ NGO ಸಂಸ್ಥೆಗಳೆಲ್ಲ ಕೊಟ್ಟಿರೋದು, ಸರ್ಕಾರನೇ ಬಿಡುಗಡೆ ಪತ್ರ ಕೊಟ್ಟಿರೋದು. ಹಾಗಾಗಿ ಓಕೆ, ಜೀತದಾಳು ಮುಕ್ತರಿಂದ ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈಗಾಗಲೇ ಹಲವು ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜೊತೆಗೆ AC ಬರೋವರೆಗೂ ಕೂಡ ನಾವು ಅನಿರ್ದಿಷ್ಟಾವಧಿಯ ಏನು ನಮ್ಮ ಪ್ರತಿಭಟನೆ ಇದೆ ನಿರಂತರವಾಗಿ ಮುಂದುವರಿತೆ, ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ ಅಂತ ಕೂಡ ಮತ್ತೆ ಈಗ ಪ್ರತಿಭಟನೆ ಮುಂದುವರಿಸುವುದಾಗಿ ಕೂಡ ಹೇಳ್ತಾ ಇದ್ದಾರೆ. AC ಬರೋವರೆಗೂ ಕೂಡ ಅನಿರ್ದಿಷ್ಟಾವಧಿಯಾಗಿ ನಮ್ಮ ಪ್ರತಿಭಟನೆ ಯಥಾವತ್ತಾಗಿ ಮುಂದುವರಿತೆ, ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಕೂಡ ನಾವು ನಮ್ಮ ಪ್ರತಿಭಟನೆಯನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ.